ಹೆಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನನ್ನ ಮಗಳನ್ನ ಕರ್ಕೊಂಡು ವೈಟ್ ಫೀಲ್ಡ್ ಅಲ್ಲಿ ಇರುವಂತಹ ನೆಕ್ಸಸ್ ಶಾಂತಿನಿಕೇತನ್ ಮಾಲ್ಗೆ ಹೋಗಿದ್ದೀವಿ. ಅಲ್ಲಿ ಮಕ್ಕಳಿಗೆ ಅಂತ ಜುರಾಸಿಕ್ ಪಾರ್ಕ್ ಥೀಮ್ ಅಲ್ಲಿ ಸೆಟ್ ಅನ್ನ ಅರೇಂಜ್ ಮಾಡಿದ್ರು. ನೀವು ನೋಡ್ತಾ ಇರಬಹುದು, ಹಿಂದೆ ಕಾಣ್ತಿರೋದು ಡೈನೋಸರ್ ಮೊಟ್ಟೆ. ಒಳಗೆ ಹೋಗ್ತಾ ಇದ್ದಂಗೆ ಅನ್ಸುತ್ತೆ ಒಂದು ಪುಟ್ಟದಾದ ಜುರಾಸಿಕ್ ವರ್ಲ್ಡ್ಗೆ ಎಂಟರ್ ಆಗಿದ್ದೀವಿ ಅಂತ. ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರ ಮಕ್ಕಳನ್ನ ಕರ್ಕೊಂಡು ಈ ಜುರಾಸಿಕ್ ವರ್ಲ್ಡನ್ನ ತೋರಿಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ನನ್ನ ಮಗಳು ತುಂಬ ಎಂಜಾಯ್ ಮಾಡಿದ್ಲು, ಹಾಗೆ ನಾವು ಕೂಡ ಎಂಜಾಯ್ ಮಾಡಿದ್ವಿ. ನೋಡಿ, ನನ್ನ ಮಗಳು ಟಾಯ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಆಗೊಂದು ಟೈಮ್ ಇತ್ತು, ಆಗ ನಾನು ಸೆಲೆಕ್ಟ್ ಮಾಡ್ತಿದ್ದೆ, ಅವಳು ಆಡ್ತಿದ್ಲು. ಬಟ್ ಈಗ ಅವಳೇ ಸೆಲೆಕ್ಟ್ ಮಾಡಿ ಅವಳೇ ಆಡ್ತಾ ಇರ್ತಾಳೆ. ಇದು ನೋಡ್ತಾ ಇದ್ರೆ ಅನಿಸ್ತಿದೆ ನನ್ನ ಮಗಳು ಎಷ್ಟು ಬೇಗ ಬೆಳೀತಿದ್ದಾಳೆ ಅಂತ. ನನ್ನ ಮಗಳು ಎಷ್ಟು ಎಂಜಾಯ್ ಮಾಡಿದ್ಲು, ಅದಕ್ಕಿಂತ ಹೆಚ್ಚಾಗಿ ಅವ್ರ ಅಪ್ಪ ಎಂಜಾಯ್ ಮಾಡಿದ್ರು. ಪ್ರತಿಯೊಂದು ಟಾಯ್ಸ್ ಕೂಡ ಅವರು ಆಡ್ಕೊಂಡು ಬಂದರು. ಅದನ್ನ ನೋಡ್ತಾ ಇದ್ರೆ ಅವರು ದೊಡ್ಡವರು ಅಂತಾನೆ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಫೀಲ್ ಆಗ್ತಿತ್ತು ನನಗೆ. ತುಂಬ ಖುಷಿ ಆಯಿತು. ಮಕ್ಕಳ ಜೊತೆಗೆ ಸೇರಿ ಮಕ್ಕಳಾಗೋದು ಅಂದರೆ ಇದೆ ಅಲ್ವಾ? ನಿಮಗೂ ಕೂಡ ಈ ಥರ ಅನುಭವ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟಾಯ್ಸ್ ಎಲ್ಲ ನೋಡಿಕೊಂಡು ಆಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ನನ್ನ ಮಗಳು ಕಾಟನ್ ಕ್ಯಾಂಡಿ ನೋಡಿದ್ಲು. ಕಾಟನ್ ಕ್ಯಾಂಡಿ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಸರಿ ಆಯಿತು ಅಂತ ಅವಳಿಗೊಂದು ಕಾಟನ್ ಕ್ಯಾಂಡಿ ಕೊಡಿಸ್ಕೊಂಡು ಇಷ್ಟಪಟ್ಟು ಕಾಟನ್ ಕ್ಯಾಂಡಿ ತಗೊಂಡ್ಳು. ಬಟ್ ಕಷ್ಟಪಟ್ಟು ನಾನು ತಿಂದಿದ್ದಾಯಿತು, ಬಿಕಾಸ್ ಅದು ತುಂಬ ಸ್ವೀಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕೂಡ ತಿನ್ನಲಿಲ್ಲ ಅವಳು.
ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.